ಸೊ ಡಿಸೈನ್ ಸ್ಟಿಚಸ್ ನಿಮ್ಗೆ ಜಾಸ್ತಿ ಬೇಕಾದ್ರೂ ಸ್ವಲ್ಪ ಹೈಯರ್ ಮಾಡಲ್ ಸ್ಟಡಿ ಮಾಡಲ್ ಬೇಕಾದ್ರೂ ನಿಮ್ಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗರ್ ಅಲ್ಲಿ 3305 ಅಂತ ಬರುತ್ತೆ. ಇದರಲ್ಲಿ ನಿಮಗೆ 23 ಸ್ಟಿಚಸ್ ಬರುತ್ತೆ. ಪ್ಲಸ್ ಇವಾಗ ನಾವು ನೋಡ್ತಿರೋ ನಾರ್ಮಲ್ ಮಿಷಿನ್ ಅಲ್ಲಿ ಕೈಯಿಂದ ದಾರ ಹಾಕಿದ್ರಿ ಸೂಜಿ ಒಳಗಡೆ. ಸೊ ಇದರಲ್ಲಿ ನಿಮಗೆ ಆಟೋಮೆಟಿಕ್ ನೀಡ್ಲ್ ಥ್ರೆಡರು ಸಹ ಇರುತ್ತೆ. ಸೊ ಆಟೋಮೆಟಿಕ್ ನೀಡ್ಲ್ ಥ್ರೆಡರ್ ಏನಂದ್ರೆ ನೀವು ಸೂಜಿ ಒಳಗಡೆ ಆಟೋಮೆಟಿಕ್ ಆಗಿ ದಾರನ ಹಾಕೊಬಹುದು. ಸೊ ಈ ಮಿಷಿನ್ಗಳೆಲ್ಲ ನಿಮಗೆ ಆಪ್ಷನಲ್ ಬರುತ್ತೆ. 23 ಸ್ಟಿಚಸ್ ಇದೆ. ಸೇಮ್ ಮಿಷಿನ್ 32 ಸ್ಟಿಚಸ್ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ರೆ ನೀವು ಎಂಬ್ರಾಯ್ಡಿಂಗ್ ಸ್ಟಿಚಸ್. ಸೊ ಡಿಸೈನ್ ಆಗಿದೆ. ಇದು ನಾವು ನೆಕ್ ಅಲ್ಲಿ ಸಹ ಕ್ರಿಯೇಷನ್ ವರ್ಕ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಸೊ ನಾವು ಬಟ್ಟೆ ಮೇಲೆ ಆಲ್ರೆಡಿ ಮಾಡಿದ್ದೀವಿ. ಸೊ ಅದಕ್ಕೆ ನೆಕ್ಸ್ಟ್ ಮಾಡಲ್ಸ್ ಇರುತ್ತೆ. ಇದು 32 ಸ್ಟಿಚಸ್ ಬರುತ್ತೆ. ಸೊ ಅದೇ ತರ ನೀವು ಇದರಲ್ಲಿ ನಮಗೆ ಡಿಜಿಟಲ್ ಬೇಕು ಅಂದಾಗಲೂ ನಮ್ಮ ಹತ್ರ ಡಿಜಿಟಲ್ ಸಹ ಸಿಗುತ್ತೆ. ಸೊ ಡಿಜಿಟಲ್ ಮಿಷಿನ್ ಇಲ್ಲಿದೆ, ನೀವು ನೋಡ್ಕೊಬಹುದು ಕಂಪ್ಲೀಟು. ಈ ಡಿಜಿಟಲ್ ಮಿಷಿನ್ ಅಲ್ಲಿ ನಿಮಗೆ 80 ಸ್ಟಿಚಸ್ ಬರುತ್ತೆ. ಪ್ಲಸ್ ಇದು ಫುಲ್ ಆಟೋಮೆಟಿಕ್ ಆಗಿರುತ್ತೆ. 7mm ವಿಡ್ತ್ ಬರುತ್ತೆ ನಿಮಗೆ. ಇದರಲ್ಲೂ ಸಹ ನೀವು ಲೆದರ್ ಸಹ ಸ್ಟಿಚ್ ಮಾಡ್ಬೋದು. ನಿಮ್ಗೆಲ್ಲ ಸ್ಪೆಸಿಫಿಕ್ ಇಲ್ಲೇ ಕೊಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ ಬಾಡಿ ಅಲ್ಲ, ತುಂಬಾ ಜನ ಪ್ಲಾಸ್ಟಿಕ್ ಬಾಡಿ ಅಂತಾರೆ. ಸೊ ನೀವು ಇಲ್ಲೇ ನೋಡ್ಕೊಬಹುದು, ಇದು ಅಲ್ಯೂಮಿನಿಯಂ ಡೈಕಾಸ್ಟ್ ಬಾಡಿ ಇರುತ್ತೆ. ಸೊ ಅದರಿಂದ ಇದು ನಿಮಗೆ ಲೈಟ್ ವೆಯ್ಟ್ ಅಲ್ಲಿ ಇರುತ್ತೆ. ಸೊ ಹೆವಿಯಾಗೂ ಇರುತ್ತೆ. ಪಾರ್ಟ್ಸು ಸ್ಟೀಲ್ ಇರುತ್ತೆ. ಸೊ 80 ಡಿಸೈನ್ಸ್ ಇರುತ್ತೆ. ಇದಕ್ಕೊಂದು ಎಕ್ಸ್ಟೆನ್ಷನ್ ಟೇಬಲ್ ಸಹ ನಿಮಗೆ ಸಿಗುತ್ತೆ. ಸೊ ಪ್ಲಸ್ ಇದಕ್ಕಿಂತ ನಮ್ಗೆ ಇನ್ನೂ ಸ್ವಲ್ಪ ಸೆಮಿ ಕಮರ್ಷಿಯಲ್ ಆಗಬೇಕು ಸರ್, ಹೆವಿ ಡ್ಯೂಟಿ ಆಗಬೇಕು ಅಂದಾಗ ನೀವು 4423 ಅಂತ ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಹೆವಿ ಡ್ಯೂಟಿ ಮಿಷಿನ್ 21 ಸ್ಟಿಚಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಇದು ಟಾಪ್ ಲೋಡೆಡ್ ಬಾಬಿನ್ ಕೇಸ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಸ್ಟೀಲ್ದು ಹೆವಿ ಡ್ರಮ್ ಇರುತ್ತೆ. ಸೊ ಅದರಿಂದ ಟಾಪ್ ಲೋಡರು ನೀವು ಹೆವಿ ಟು ಹೆವಿ ಯೂಸ್ ಮಾಡ್ಕೊಬೋದು. ಸೊ ಅದರಲ್ಲಿ ನಿಮಗೆ ಮೋಟರ್ ಕೆಪಾಸಿಟಿ 90 ವಾಟ್ಸ್ ಇರುತ್ತೆ. ಸೊ ಇಲ್ಲಿರೋ ಎಲ್ಲ ಮಿಷಿನ್ಸ್ಗಳಲ್ಲೂ ನಿಮಗೆ 70 ವಾಟ್ಸ್ ಇದ್ರೆ ನಿಮಗೆ ಈ ಮಿಷಿನ್ ಅಲ್ಲಿ 90 ವಾಟ್ಸ್ ಇರುತ್ತೆ. ಸೊ ಮೋಟರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮೋರ್ ದೆನ್ ಸ್ಪೀಡು ಸಹ ಜಾಸ್ತಿ ಇರುತ್ತೆ. ನೀವು ಲೆದರ್ ಇಂದಾನು ಎಲ್ಲಾನು ಸ್ಟಿಚ್ ಮಾಡ್ಕೊಬೋದು. ಸೊ ಈ ರೀತಿಯಾಗಿ ವೆರೈಟಿ ಆಫ್ ಮಿಷಿನ್ ನಮ್ಮ ಹತ್ರ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಓಕೆ ಫ್ರೆಂಡ್ಸ್, ನಮ್ಮ ಹತ್ರ ಇರೋ ಮಿಷಿನ್ಸ್ ಸಹ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ನೀವೆಲ್ಲ ನೋಡ್ಕೊಬೋದು. ಈ ಅಂಗಡಿ ಎಲ್ಲಿ ಬರುತ್ತೆ ಅಂತ ನೀವು ಇದು ಮಾಡ್ಕೊಬೋದು. ಈ ಶಾಪು ಶೋರೂಮ್ ಎಲ್ಲಿದೆ ಅಂತ. ಸೊ ನಮ್ಮ ಶಾಪ್ ಬಂದ್ಬಿಟ್ಟು 45 ಇಯರ್ಸ್ ಇಂದ ಹಿಂದೆ 45 ಇಯರ್ಸ್ ಆಯಿತು ಈ ಶಾಪು. ಇದು ಓಲ್ಡ್ ಶಾಪ್. ಇದು ಬಂದ್ಬಿಟ್ಟು ನಿಮಗೆ ಕಾರ್ಪೊರೇಷನ್ ಸರ್ಕಲ್, ಸಿಟಿ ಮಾರ್ಕೆಟ್ ರೋಡ್, ಕಾರ್ಪೊರೇಷನ್ ಸರ್ಕಲ್ ಹತ್ರ ಇದೆ. ಯೂನಿಟಿ ಬಿಲ್ಡಿಂಗ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಸಹ. ಸೊ ಯೂನಿಟಿ ಬಿಲ್ಡಿಂಗ್ ಗೊತ್ತಿಲ್ದಿರೋವರೆಗೂ ಇದು ನಮ್ಮ ಹತ್ರ ಓಕೆ. ನಮ್ದು ಬಂದು ಶಾಪ್ ಬಂದ್ಬಿಟ್ಟು ಯೂನಿಟಿ ಬಿಲ್ಡಿಂಗ್ ಅಲ್ಲಿ ಇದೆ. ನಮ್ಮ ಶಾಪ್ ಆಪೋಸಿಟ್ ಅಲ್ಲಿ ನೋಡಿದ್ರೆ ನಿಮ್ಗೆ LIC ಬಿಲ್ಡಿಂಗು ಲ್ಯಾಂಡ್ ಮಾರ್ಕ್ ಇರುತ್ತೆ. ಅದು ಪಕ್ಕದಲ್ಲಿ ನಿಮ್ಗೆ ಕೆನರಾ ಬ್ಯಾಂಕ್ ಇರುತ್ತೆ ಹೆಡ್ ಆಫೀಸ್. ಸೊ ನಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಕಾರ್ಪೊರೇಷನ್ ಸರ್ಕಲ್ ಪ್ಲಸ್ ಟೌನಲ್ ಸರ್ಕಲ್ ಸೆಂಟ್ರಲ್ಲಿ ನಾವು ಇದ್ದೀವಿ. ನಿಮ್ಗೆ ಮೆಟ್ರೋ ಅವೈಲಬಲ್ ಇದೆ. ನಿಮ್ಗೆ ಮೆಟ್ರೋ ಸ್ಟೇಷನ್ ನಿಯರ್ ಬೈ ನಿಮ್ಗೆ MG ರೋಡ್ ಸಹ ಆಗುತ್ತೆ.